ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಚೆನ್ನಾಗಿದ್ದೀರಾ? ಎಚ್ಚರಗೊಂಡಿದ್ದೀರಾ? ಬಹಳಷ್ಟು ಚಳಿ ಇದೆಯಲ್ಲವೇ? ಇನ್ನೂ ಹೆಚ್ಚು ಕಾಲ ಮಲಗಬೇಕು ಅನಿಸುತ್ತಾ ಇದೆಯಲ್ಲವೇ? ಬೆಳಗ್ಗೆ 7 ಗಂಟೆಗೆ ದೇವರಿಗಾಗಿ ಕಾದುಕೊಂಡಿರುವಂಥದ್ದು ಎಷ್ಟೋ ಅವಶ್ಯಕವಾಗಿದೆ. ಬನ್ನಿ ಹಾಗಾದರೆ ದೇವರ ವಾಕ್ಯ ಕೇಳೋಣ. ಇದು ವಿಂಟರ್ ಸೀಸನ್, ಚಳಿಗಾಲ. ಬಹಳ ಚಳಿ ಇರುತ್ತವೆ. ಕೆಲವು ದೇಶಗಳಲ್ಲಂತೂ ಮಂಜು ಸುರಿಯುತ್ತಲೇ ಇರುತ್ತೆ. ಬಹಳ ಚಳಿ ಇದೆ. ನಮ್ಮ ಇಂಡಿಯಾದಲ್ಲಂತೂ ನಾವು ಕಂಫರ್ಟೇಬಲ್ ಆಗಿದ್ದೇವೆ. ಯಾವುದೇನೇ ಆಗಿರಲಿ, ಅನುದಿನವೂ ನಾವು ನಮ್ಮ ದಿನಚರಿಗಳನ್ನು ಮಾಡಲೇಬೇಕಲ್ಲವೇ? ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಪ್ರಾರ್ಥನೆಯನ್ನು ಮುಂದುವರಿಸಲೇಬೇಕು. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತನಾಡಿರಿ. ನಿಮ್ಮ ವಾಕ್ಯವನ್ನು ಧ್ಯಾನಿಸುತ್ತಿರುವಾಗ ನಿಮ್ಮ ಕುರಿತಾದ ವಿಷಯಗಳನ್ನು, ನಿಮ್ಮ ಜನ್ಮದ ಕುರಿತಾದಂತಹ ಸಂಘಟನೆಗಳನ್ನು, ವಾಕ್ಯದಲ್ಲಿರುವ ಸತ್ಯವನ್ನು ಮತ್ತೊಂದು ಸಾರಿ ಗ್ರಹಿಸಿಕೊಳ್ಳುವ ಭಾಗ್ಯದ ಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಯೇಸು ಕ್ರಿಸ್ತನು ನಿಜವಾದ ದೇವರು ಎಂದು ನಂಬುತ್ತಿದ್ದೀರಾ? ಲೋಕರಕ್ಷಕನು ಎಂದು ನಂಬುತ್ತಾ ಇದ್ದೀರಾ? ಈ ಲೋಕಕ್ಕೆ ಬಂದಾತನು, ಇರುವಾತನು ಎಂದು ಹೇಳುವಾತನು, ಮೃತ್ಯುಂಜಯನಾಗಿ ಎದ್ದು ಬಂದಾತನು, ಇಗೋ ಬೇಗನೆ ಬರುತ್ತೇನೆ ಎಂದು ಹೇಳಿರುವಂತಹ ಎರಡನೆಯ ಬರೋಣದ ಸಮಯವು ಬಂದಿದೆ ಎಂಬುದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಯೇಸು ಕ್ರಿಸ್ತನು ಮೊದಲನೇ ಸಾರಿ ಬಂದಾಗ ಆತನ ಜನನ ಬಹಳ ಸೈಲೆಂಟ್ ಆಗಿ ಆಯಿತೆಂದು ಹೇಳಬಹುದು. ಅಂದರೆ ಪ್ರವಾದನೆಗಳೆಲ್ಲ ನೆರವೇರಿದ್ವು. ಆದರೆ ಪಬ್ಲಿಕ್ಕಿಗೆ, ಜನರೆಲ್ಲರಿಗೆ, ಲೋಕಸ್ಥರಿಗೆ ಆ ವಿಷಯ ಗೊತ್ತಿಲ್ಲ. ಮುಂಚಿತವಾಗಿಯೇ ಬೈಬಲ್ನಲ್ಲಿ ಎಲ್ಲ ವಿಷಯಗಳು ಪ್ರವಾದಿಸಲ್ಪಟ್ಟಿವೆ. ಅದನ್ನು ನಂಬಿ ವಿಶ್ವಾಸವಿಟ್ಟಂಥವರು ಅದನ್ನು ಅನ್ವೇಷಿಸಿಕೊಂಡಿದ್ದಾರೆ. ಆದರೆ ಅಲಕ್ಷ್ಯರಾಗಿರುವಂಥವರು, ನಿರ್ಲಕ್ಷ್ಯರಾಗಿರುವಂಥವರು, ಅಂದರೆ ಅಜಾಗರೂಕರಾಗಿರುವಂಥವರು ಆತನ ಬರೋಣವನ್ನು ಸ್ವಲ್ಪವೂ ಗ್ರಹಿಸಿಕೊಳ್ಳಲಿಲ್ಲ. ಯಾಕೆಂದರೆ ಯೇಸು ಆರ್ಭಾಟದೊಂದಿಗೆ ಬರಲಿಲ್ಲ, ಆದರೆ ಸಾಮಾನ್ಯನಾಗಿ, ದೀನನಾಗಿ ಆತನು ಮಾನವರನ್ನು ವಿಮೋಚಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾರೆ. ಆತನು ಈ ಲೋಕದಲ್ಲಿದ್ದಾಗ ಎಷ್ಟೋ ಅದ್ಭುತಗಳನ್ನು ಮಾಡಿದ ನಂತರ, ಸ್ವಸ್ಥತೆ ಕಾರ್ಯ ಮಾಡಿದ ನಂತರ ಏನು ಹೇಳ್ತಾ ಇದ್ರು ಗೊತ್ತಾ ಪ್ರಿಯರೇ? ಈ ದಿನಗಳಂತೆ ನೀವು ಎಲ್ಲರಿಗೂ ಹೋಗಿ ಹೇಳ್ರಿ, ಮೈಕ್ನಲ್ಲಿ ಹೇಳ್ರಿ, ಈ ಸಾಕ್ಷಿ ಹಂಚಿಕೊಳ್ಳಿರಿ ಎಂದು. ನಾನು ಮಾಡಿರುವ ಪ್ರಾರ್ಥನೆಯಿಂದ ಎಂತಹ ಅದ್ಭುತ ಕಾರ್ಯಗಳು ನಡೆದುವು ನೋಡಿರಿ ಎಂದು ಪ್ರಚುರಪಡಿಸಿಕೊಳ್ಳಲಿಲ್ಲ. ಆದರೆ ನಡೆದಿರುವ ಸಂಗತಿ ಯಾರಿಗೂ ಹೇಳಬೇಡಿರಿ ಎಂದು ಹೇಳ್ತಾ ಇದ್ರು. ಯಾಕೆಂದರೆ ಮನುಷ್ಯರಿಂದ ಮಹಿಮೆ ಹೊಂದಬಾರದು ಎಂದು ನೆನೆಸಿ ತಂದೆಯಿಂದ ಮಹಿಮೆ ಪಡಿಸಲ್ಪಡಬೇಕು ಎಂದು ಬಯಸಿದರು. ಆತನು ಅಲ್ಪ ಸ್ವಲ್ಪ ಸ್ವಸ್ಥತಾ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಮಾತ್ರವೇ ಅಲ್ಲ, ಅದ್ಭುತ ಸ್ವಸ್ಥತೆ ಕಾರ್ಯಗಳನ್ನು ತೋರಿಸಿ ಹೋಗುವುದಕ್ಕಾಗಿ ಬಂದಿಲ್ಲ, ಆದರೆ ಪ್ರಾಣ ಅರ್ಪಿಸುವುದಕ್ಕಾಗಿ, ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಲು ತನ್ನ ಪ್ರಾಣವನ್ನೇ ಕೊಡಲು ಆತನು ಬಂದಿದ್ದಾರೆ. ಆತನು ಈ ಲೋಕದಲ್ಲಿ ರಾಜನಾಗಿರುವುದಕ್ಕಾಗಿ ಬರಲಿಲ್ಲ, ಆದರೆ ಪರಲೋಕ ರಾಜ್ಯದಲ್ಲಿ, ಅಂದರೆ ನಮ್ಮನ್ನು ಪರಲೋಕ ರಾಜ್ಯದಲ್ಲಿ ವಾರಸುದಾರರನ್ನಾಗಿ ಮಾಡಲು ಆತನು ಸಿಂಹಾಸನಾಸೀನರೂಢನಾಗಿದ್ದಾನೆ ಎಂದು ಗುರುತಿಸುವುದಕ್ಕಾಗಿ, ಆತನು ರಾಜಾದಿ ರಾಜನೂ ಆಗಿದ್ದಾನೆ ಎಂಬ ಸಂಗತಿಯನ್ನು ಕೂಡ ನಾವು ನೆನಪಲ್ಲಿಟ್ಕೊಳ್ಬೇಕು. ಹಾಗಾಗಿ ಈ ದಿನಮಾನಗಳಲ್ಲಿ ಮತ್ತಾಯನ ಸುವಾರ್ತೆ 1-2 ಅಧ್ಯಾಯಗಳಲ್ಲಿ, ಲೂಕನ ಸುವಾರ್ತೆ 1-2 ಅಧ್ಯಾಯಗಳಲ್ಲಿ ನಡೆದಂತಹ ಕೆಲವು ಸಂಘಟನೆಗಳನ್ನು ನಾವು ಧ್ಯಾನಿಸ್ತಿದ್ದೇವೆ. ಹಾಗಾಗಿ ಈ ದಿನ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡೋಣ. ನಿನ್ನೆಯ ದಿನದಲ್ಲಿ ನಾವು ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಕುರುಬರ ಕುರಿತಾಗಿ ಕೆಲವು ವಿಷಯಗಳನ್ನು ಕಲಿತಿದ್ದೇವೆ, ಅವರಿಗೆ ದೂತನು ಬಂದು ಹೇಳಿರುವ ಸಂಗತಿಯನ್ನು. ಈಗ ಈ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಜ್ಞಾನಿಗಳನ್ನು ನಾವು ನೋಡುತ್ತೇವೆ. ಈ ಜ್ಞಾನಿಗಳು 3 ಆಗಿರ್ಬೋದು ಅಂದ್ಕೊಳ್ತಾರೆ. ಯಾಕೆಂದರೆ ಅವರು ಚಿನ್ನ, ಧೂಪ, ರಕ್ತಬೋಳ ಕೊಟ್ಟಿರೋದ್ರಿಂದ 3 ಅಂದ್ಕೊಳ್ತಾರೆ. ಆದರೆ 3 ಅಂತ ಅಲ್ಲಿ ಇಲ್ಲ, ಕೆಲವೊಂದು ಜನ ಜ್ಞಾನಿಗಳು ಅಂತ ಇದೆ. ಹಾಗೆ ಎಷ್ಟು ಜನ ಬಂದ್ರೆ ಎಂದು ನಮಗೆ ಗೊತ್ತಿಲ್ಲ. ಆದರೆ ಜ್ಞಾನಿಗಳು ಯೇಸು ಕ್ರಿಸ್ತನನ್ನು ಅನ್ವೇಷಿಸುತ್ತಾ ಬಂದ್ರಂತೆ. ನೋಡಿ, ಯಾವಾಗಲೂ ಜ್ಞಾನಿಗಳು ಜ್ಞಾನಕ್ಕಾಗಿ ಹುಡುಕುತ್ತಾ ಇರ್ತಾರೆ. ಯೇಸು ಕ್ರಿಸ್ತನಿಗೆ ಮತ್ತೊಂದು ಹೆಸರು ಜ್ಞಾನ ಆಗಿದೆ. ಲೋಕ ಜ್ಞಾನ ಅಲ್ಲ, ಎಲ್ಲೋ ಆಕಾಶ ಮಂಡಲದಲ್ಲಿ ಹೋಗ್ಬೇಕೆಂದು, ಏನೇನೋ ಕಂಡು ಹಿಡಿಯಬೇಕೆಂದು ಮನುಷ್ಯರು ಅವರು ಎಷ್ಟೋ ಪ್ರಯೋಗ ಮಾಡ್ತಾ ಇರ್ತಾರೆ. ಆದರೆ ಯಾವನಾದರೂ ದೇವರನ್ನು ಕಂಡುಕೊಳ್ಳಬೇಕೆಂದು, ದೇವರ ಗುಣಲಕ್ಷಣಗಳನ್ನು ಅರಿತುಕೊಳ್ಳಬೇಕೆಂದು, ದೇವರ ಪ್ರಣಾಳಿಕೆ ಅರಿಯಬೇಕೆಂದು, ದೇವರ ಚಿತ್ತ ಅರಿಯಬೇಕೆಂದು, ದೇವರ ಶ್ರೇಷ್ಠತೆಯನ್ನು ಅನ್ವೇಷಿಸಬೇಕೆಂದು, ದೇವರ ಪ್ರೀತಿಯನ್ನು ಅಗಿದು ತಿಳಿದುಕೊಳ್ಳಬೇಕೆಂದು ಆಶಿಸುವಂಥವರು ಅವುಗಳನ್ನು ಅಧಿಕವಾಗಿ ಸಂಪಾದಿಸಿಕೊಳ್ತಾರೆ. ಕರಗದ ಧನನಿಧಿಯಂತಿದ್ದಾರೆ ನಮ್ಮ ಕರ್ತನು. ಈ ಜ್ಞಾನಿಗಳು ಆಕಾಶದಲ್ಲಿರುವ ನಕ್ಷತ್ರವನ್ನು ನೋಡಿ ಒಬ್ಬ ಗಣ್ಯ ವ್ಯಕ್ತಿ ಜನಿಸಿದ್ದಾನೆಂದು ಹುಡುಕಿಕೊಂಡು
ಈಸ್ಟ್ನಿಂದ ಅಂದರೆ ಆಫ್ರಿಕಾ ದೇಶ, ನಮ್ಮ ಭಾರತ ದೇಶ, ಈ ರೀತಿಯ ದೇಶಗಳ ಸುತ್ತಮುತ್ತಲಿಂದ ಬಹಳ ದೂರದಿಂದ ಪ್ರಯಾಣ ಮಾಡಿ, ಈಗ ಫ್ಲೈಟ್ ಇರೋದ್ರಿಂದ ಕೆಲವು ಗಂಟೆಗಳಲ್ಲಿ ಹೋಗ್ಬೋದು. ಆದರೆ ಆ ಕಾಲದಲ್ಲಿ ಅವರು ಒಂಟೆಗಳ ಮೇಲೆ ಪ್ರಯಾಣ ಮಾಡಿ ಹೆಚ್ಚು ಕಡಿಮೆ ಅವರಿಗೆ 2 ವರ್ಷ ಕಾಲ ಹಿಡಿದಿತ್ತು ಆ ಪ್ರಯಾಣ. 2 ವರ್ಷಗಳವರೆಗೂ ಅವರು ಕ್ರಿಸ್ತನನ್ನು ಕಂಡುಕೊಳ್ಳುವಂತೆ ಅವರು ಹುಡುಕಿರುವಂತೆ ನಾವು ನೋಡ್ತೇವೆ. ಆರಂಭದಲ್ಲಿ ಅವರು ಹೆರೋದನ ಬಳಿಗೆ ಹೋಗಿ ತಪ್ಪು ಮಾಡ್ತಾರೆ. ಅಂದರೆ ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿ ಎಂದು ಕೇಳ್ತಾರೆ. ಯಾಕೆಂದರೆ ರಾಜನು ಅರಮನೆಯಲ್ಲಿ ಹುಟ್ಟುತ್ತಾನೆ ಅಂದುಕೊಳ್ತಾರೆ. ಅದಕ್ಕೆ ಅಲ್ಲಿಗೆ ಹೋಗಿ ಕೇಳ್ತಾರೆ. ಅಲ್ಲಿ ಕಪಟದಿಂದ ಹೆರೋದನು, ನೀವು ನೋಡಿ ಬಂದು ನನಗೂ ಕೂಡ ಹೇಳಿರಿ ಎಂಬುದಾಗಿ, ಅಂದರೆ ನಾನಿದ್ದಾಗ ಮತ್ತೊಬ್ಬ ರಾಜನು ಹುಟ್ಟುವುದೇನೆಂಬ ಹೊಟ್ಟೆಕಿಚ್ಚಿನಿಂದ ಅವನು ಆ ಒಂದು ಮಗುವಾಗಿರುವ ಕ್ರಿಸ್ತನನ್ನು ಕೊಲ್ಲಬೇಕೆಂದು ಒಂದು ವಿಧವಾಗಿ ಪ್ಲಾನ್ ಮಾಡುತ್ತಾನೆ. ಹಾಗೂ ಅಲ್ಲಿಂದ ಜ್ಞಾನಿಗಳು ತಪ್ಪಿಸಿಕೊಳ್ಳುತ್ತಾರೆ. ಆಮೇಲೆ ಹೊರಗೆ ಬಂದು ನೋಡಿದ್ರೆ ಅವರನ್ನು ಅಲ್ಲಿಯವರೆಗೂ ನಡೆಸಿರುವ ನಕ್ಷತ್ರ ಅಲ್ಲಿಯೇ ನಿಂತಿತ್ತು. ಪಕ್ಕದಲ್ಲಿಯೇ ಯೆರೂಸಲೇಮ್ ಪಕ್ಕದಲ್ಲಿರುವ ಬೆತ್ಲೆಹೇಮಿನಲ್ಲಿ ಯೇಸು ಕ್ರಿಸ್ತನು ಇರುವ ಆ ಸ್ಥಳದ ಬಳಿಗೆ ಬಂದು ನಿಂತುಕೊಂಡಿತು. ಆಗ ತಾನೇ ಛತ್ರದೊಳಗಿಂದ ಮನೆಗೆ ಬಂದಿದ್ರು. ಸೊ ಈ ಜ್ಞಾನಿಗಳು ಒಂಟೆಗಳಿಂದ ಕೆಳಗಿಳಿದು, ನೋಡೋಣ ಬನ್ನಿ, ಅದೇ ಮತ್ತಾಯ 2ನೇ ಅಧ್ಯಾಯ 10ನೇ ವಚನ. ಅವರು ಆ ನಕ್ಷತ್ರವನ್ನು ನೋಡಿ ಅತ್ಯಾನಂದ ಭರಿತರಾಗಿ ಮನೆಯ ಒಳಗಡೆ ಬಂದು ತಾಯಿಯಾದ ಮರಿಯಳನ್ನು ಆ ಕೂಸನ್ನು ನೋಡಿ ಸಾಷ್ಟಾಂಗವಾಗಿ ನಮಸ್ಕರಿಸಿ ಆತನನ್ನು ಪೂಜಿಸಿ ತಮ್ಮ ಪೆಟ್ಟಿಗೆಗಳನ್ನು ಬಿಚ್ಚಿ ಬಂಗಾರವನ್ನು, ಧೂಪವನ್ನು, ರಕ್ತಬೋಳವನ್ನು ಕಾಣಿಕೆಯಾಗಿ ಆತನಿಗೆ ಸಮರ್ಪಿಸಿದರು. ಹೀಗೆ ಜ್ಞಾನಿಗಳು ಅನ್ನುವಾಗ ಅವರು ಬಹಳ ಐಶ್ವರ್ಯವಂತರು ಮತ್ತು ಜಮೀನ್ದಾರರೂ ಆಗಿದ್ರು ಎಂದು ಚರಿತ್ರೆ ಹೇಳುತ್ತೆ. ಅದಕ್ಕಾಗಿಯೇ ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಬರುತ್ತಾರೆ, ಎಷ್ಟೋ ಖರ್ಚು ಮಾಡಿಕೊಂಡು ಬರ್ತಾರೆ, ಎಲ್ಲವನ್ನು ಬಿಟ್ಟು ಬರ್ತಾರೆ. ಅವರು ಒಂಟೆಯ ಮೇಲಿನಿಂದ ಕೆಳಗಿಳಿದು ಆ ಮನೆಯೊಳಗಡೆ ಪ್ರವೇಶಿಸಿ ಆ ಕೂಸನ್ನು, ಅದರ ತಾಯಿಯಾದ ಮರಿಯಳನ್ನು, ಕೂಸನ್ನು ನೋಡಿ ಸಾಷ್ಟಾಂಗವಾಗಿ ಅಡ್ಡಬಿದ್ದು ಆತನನ್ನು ಪೂಜಿಸಿದ್ರು. ಯಾರಾದ್ರೂ ಕೂಸಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೋ? ಆ ಕೂಸಿನಲ್ಲಿ ಈ ಜ್ಞಾನಿಗಳು ಏನನ್ನು ನೋಡಿದ್ದಾರೆ? ಆತನು ಇನ್ನೂ ಬಾಲಕನಾಗಿಯೇ ಇದ್ದಾನೆ. ಆತನು ಬಾಲಕನಾಗಿಯೇ ವಯಸ್ಸಿನಲ್ಲಿ, ತಿಳುವಳಿಕೆಯಲ್ಲಿ, ಜ್ಞಾನದಲ್ಲಿ, ದೇವರ ದಯೆಯಲ್ಲಿ, ಮನುಷ್ಯರ ದಯೆಯಲ್ಲಿ ಅಭಿವೃದ್ಧಿ ಆಗುತ್ತಾ ಇದ್ದನು. ಸಾಮಾನ್ಯ ಜನರು ನೋಡುವಾಗ ಆತನು ಒಬ್ಬ ಕಾರ್ಪೆಂಟರಿನ ಮಗನೇ ಅಂದುಕೊಳ್ತಾರೆ. ಆದರೆ ಜ್ಞಾನಿಗಳು, ಅನ್ವೇಷಿಸುವವರು, ದೇವರ ವಾಕ್ಯವನ್ನು ಪರಿಶೋಧಿಸುವವರು ಕ್ರಿಸ್ತನಲ್ಲಿರುವ ಶ್ರೇಷ್ಠತೆಯನ್ನು ಗುರುತಿಸುವವರಾಗಿರ್ತಾರೆ. ಆ ಜ್ಞಾನಿಗಳು ಆ ಬಾಲಕನಾಗಿರುವ ಕ್ರಿಸ್ತನ ಮುಂದೆ ಸಾಷ್ಟಾಂಗವಾಗಿ ಅಡ್ಡ ಬೀಳ್ತಾರೆ. ಸಾಷ್ಟಾಂಗವಾಗಿ ಆರಾಧಿಸುವೆವು ಎಂಬುದಾಗಿ ಒಂದು ಹಾಡನ್ನು ಹಾಡ್ತಿದ್ದೆವು. ಈ ದಿನ ಕುರ್ಚಿಯ ಮೇಲೆ ಕೂತ್ಕೊಂಡು ಹಾಡು ಹಾಡ್ತಿದ್ದಾರೆ ಕ್ರೈಸ್ತಿಯ ವಿಶ್ವಾಸಿಗಳು. ಹೌದಲ್ಲವೇ? ಕುರ್ಚಿಯಲ್ಲಿ ಕೂತ್ಕೊಂಡೇ ನಾವು ದೇವರೊಂದಿಗೆ ಸಂಭಾಷಿಸಿಕೊಳ್ಳೋಣ ಅಂದುಕೊಳ್ತಿದ್ದಾರೆ. ಅನಾರೋಗ್ಯ ಇದ್ರೆ ಪರವಾಗಿಲ್ಲ, ಈ ರೀತಿ ಶೂಟಿಂಗ್ ಇರುವಾಗ ತಪ್ಪದ ಪರಿಸ್ಥಿತಿಯಲ್ಲಿ ಕದಲದೇ ಇರುವುದರಿಂದ ಕೆಲವೊಂದು ಸಾರಿ ಕೂತ್ಕೊಂಡೇ ನಾನು ಪ್ರಾರ್ಥಿಸ್ತೇನೆ, ನೀವು ಅದನ್ನು ತಪ್ಪಾರ್ಥ ಮಾಡಿಕೊಳ್ಳಬೇಡಿರಿ. ಮೊಳಕಾಲು ಊರಬೇಕೆಂಬ ಆಸೆ ಕೂತುಕೊಂಡರೂ ಕೂಡ ಅಂತರಂಗದಲ್ಲಿ ದೇವರ ಮುಂದೆ ಸಾಷ್ಟಾಂಗವಾಗಿ ಬಿದ್ದು ಸಮರ್ಪಿಸಿಕೊಳ್ಳಬೇಕೆಂಬ ಜೀವಿತ ಪ್ರತಿ ವಿಶ್ವಾಸಿಗೂ ಇರಬೇಕು. ನಮ್ಮ ಹೊರಭಾವ ಮುಖ್ಯವಲ್ಲ, ಆದರೆ ನಮ್ಮ ಅಂತರಂಗವು ದೇವರ ಮುಂದೆ ಎಷ್ಟು ದೀನರಾಗಿ ಇದ್ದೇವೆಂಬುದು ಮುಖ್ಯ. ಎಷ್ಟು ಜ್ಞಾನಿಗಳು, ಎಷ್ಟು ಪಂಡಿತರಾಗಿದ್ದೇವೆ, ಎಂಥ ದೊಡ್ಡ ತ್ಯಾಗ ಮಾಡಿ ಬಂದಿದ್ದೇವೆ. ನಮಗೊಂದು ಲೋಟ ನೀರು ಕೊಡಲಿಲ್ಲ, ಆಹಾರ ಕೊಡಲಿಲ್ಲ, ಮರ್ಯಾದೆ ಕೊಡಲಿಲ್ಲ ಎಂದು ಬೈಕೊಳ್ಳಲಿಲ್ಲ. ಆದರೆ ಅವರು ಅತ್ಯಾನಂದ ಭರಿತರಾದರು. ನಾವು 2 ವರ್ಷಗಳಿಂದ ಎಷ್ಟೋ ಹುಡುಕಾಡುತ್ತಿರುವ ರಕ್ಷಕನನ್ನು ಕಂಡುಕೊಂಡೆವು, ಮೆಸ್ಸಯ್ಯನನ್ನು ಕಂಡುಕೊಂಡೆವು, ರಾಜಾದಿ ರಾಜನಾಗಿ ಬರಲಿಕ್ಕಿರುವ ಯೇಸು ಕ್ರಿಸ್ತನನ್ನು ಕಂಡುಕೊಂಡೆವು. ಆತನು ರಾಜಾದಿ ರಾಜನು, ಒಡೆಯರ ಒಡೆಯನು ಎಂದು ನಂಬಿಕೆಯ ದೃಷ್ಟಿಯಿಂದ ನೋಡಿರುವ ಆ ಜ್ಞಾನಿಗಳು ಸಾಷ್ಟಾಂಗವಾಗಿ ಅಡ್ಡಬಿದ್ದು ಪೂಜಿಸುವುದು ಎಂಬ ಪದ ನಮ್ಮ ಭಾರತ ದೇಶದಲ್ಲಿ ಬಳಸುತ್ತೇವೆ. ನನ್ನ ಅಜ್ಜಿಯವರು ಪೂಜೆ ಮಾಡ್ತಾ ಇದ್ರು. ನನ್ನನ್ನು ಪಕ್ಕದಲ್ಲಿ ಕುಡ್ರಿಸಿಕೊಂಡು ಕೆಲವು ಹೂವು ತೆಗೆದುಕೊಂಡು ಒಂದೊಂದು ದೇವರ ಹೆಸರಲ್ಲಿ ಒಂದೊಂದು ಹೂವನ್ನು ಎಸೆಯುತ್ತಾ ಒಂದೊಂದು ಹೊಗಳಿಕೆಯಿಂದ ಹೊಗಳುತ್ತಾ ಹೀಗೆ ಎಷ್ಟೋ ಹೊತ್ತು ಮಾಡ್ತಾ ಇದ್ರು ಪೂಜೆ. ನಮಗೆ ಈ ದಿನ ಯೇಸು ಕ್ರಿಸ್ತನನ್ನು ಆರಾಧಿಸಿರಿ ಅನ್ನುವಾಗ ಆತನನ್ನು ಆರಾಧಿಸುವುದು ಅಂದರೆ ಆತನನ್ನು ಹೊಗಳುವಂಥದ್ದಾಗಿದೆ. ಆತನನ್ನು ಸ್ತುತಿಸುವುದು, ಆತನ ಶ್ರೇಷ್ಠತೆಯನ್ನು ವರ್ಣಿಸುವುದು, ಆತನ ಮೇಲುಗಳ ಕುರಿತು ಯೋಚಿಸೋದು, ಆತನಲ್ಲಿರುವಂತಹ ಆ ಸೌಂದರ್ಯವನ್ನು ನಾವು ಅನುಭವಿಸುವಂಥದ್ದು, ಆನಂದಿಸುವುದು. ಹೌದಲ್ಲ ಪ್ರಿಯರೇ? ಈ ದಿನ ಎಷ್ಟು ಜನ ನಾವು ಸಭೆಗೆ ಹೋಗುವಾಗ
ಇಲ್ಲವೇ ಒಬ್ಬಂಟಿಗರಾಗಿ ಕೂತ್ಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸಿ ಆತನ ನಿಕಟತೆಯಲ್ಲಿ ನಾವು ಕಾಲ ಕಳೆಯುತ್ತಾ ಇದ್ದೇವೆ? ಅವರು ಸಾಷ್ಟಾಂಗವಾಗಿ ನಮಸ್ಕರಿಸಿ ಪೂಜಿಸಿ, ಎಷ್ಟೋ ನಾಮಗಳಿವೆ ಯೇಸುವಿನ ನಾಮ. ಕನ್ನಡ, ತೆಲುಗು, ತಮಿಳ್ ಮಾತ್ರವಲ್ಲದೆ ಇಬ್ರಿಯ ಹೆಸರುಗಳನ್ನೆಲ್ಲ ಇಟ್ಕೊಂಡು ಎಷ್ಟೋ ಹಾಡುಗಳನ್ನು ಬರೀತಾರೆ ಈ ದಿನ. ಆತನ ಆ ಒಂದೊಂದು ನಾಮದಲ್ಲಿರುವ ಅರ್ಥ ನಾವು ಅರಿತುಕೊಳ್ಳುವುದಾದರೆ, ಆತನು ಸರ್ವಶಕ್ತನು, ಆತನು ಸ್ವಸ್ಥಪಡಿಸುವಾತನು, ಆತನು ಜೊತೆ ಇರುವಾತನು, ಆತನು ನಮ್ಮ ಸಂಗಡ ಇರುವಾತನು, ಆತನು ನಮಗೆ ಜಯ ಕೊಡುವಾತನು, ಆತನು ನಮ್ಮನ್ನು ಕಾಪಾಡುವಾತನು, ಆತನು ನಮಗೆ ಸಮಾಧಾನ ಕೊಡುವವನೆಂಬ ಅರ್ಥ ಕೊಡುವ ಈ ರೀತಿ ಎಷ್ಟೋ ನಾಮವುಳ್ಳಂತಹ ಯೇಸುವಿಗೆ ಎಷ್ಟೊತ್ತಾದರೂ ಆರಾಧಿಸಬಹುದು. ನಾವು ಎಷ್ಟು ಹೆಚ್ಚು ದೇವರನ್ನು ಸ್ತುತಿಸ್ತೇವೋ, ಎಷ್ಟು ಹೆಚ್ಚು ಆತನನ್ನು ಆರಾಧಿಸ್ತೇವೋ, ಎಷ್ಟು ಹೆಚ್ಚು ಆತನ ಶ್ರೇಷ್ಠತೆಯನ್ನು ನಾವು ತಿಳಿದುಕೊಳ್ತೇವೋ, ಅಷ್ಟೊಂದು ನಾವು ಧೈರ್ಯವಾಗಿರ್ತೇವೆ, ಸಮೃದ್ಧಿಯಾಗಿರ್ತೇವೆ, ಆಶೀರ್ವದಿಸಲ್ಪಡ್ತೇವೆ. ನಮ್ಮ ನಂಬಿಕೆ ಅಭಿವೃದ್ಧಿಯಾಗ್ತದೆ. ದೇವರ ಸನ್ನಿಧಿಯಲ್ಲಿ ಆರಾಧಿಸುವಂಥದ್ದು ಒಬ್ಬಟ್ಟಿಗರಾಗಿ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದನ್ನು ಕಲಿಯಿರಿ. ಸಭೆಗೆ ಹೋಗಿ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಆರಾಧಿಸುವಂತಹ ವಿಷಯ ಅಲಕ್ಷ್ಯ ಮಾಡಬೇಡಿರಿ. ಆನ್ಲೈನ್ ಆರಾಧನೆಯಲ್ಲಿ ಅಂಥದ್ದೆಲ್ಲ ನಡೆಯಲ್ಲ ಪ್ರಿಯರೇ. ವೈಯಕ್ತಿಕವಾಗಿ ನಾವು ದೇವರ ಸನ್ನಿಧಿಗೆ ಹೋಗಬೇಕು. ಸಾಷ್ಟಾಂಗವಾಗಿ ನಮಸ್ಕರಿಸಿ ಪೂಜಿಸಿ ತಮ್ಮ ಪೆಟ್ಟಿಗೆಗಳನ್ನು ಬಿಚ್ಚಿದರು ಪ್ರಿಯರೇ. ದೇವರ ಶ್ರೇಷ್ಠತೆಯನ್ನು ನಾವು ಅರಿತುಕೊಳ್ಳುವಾಗ ನಾವು ಕನಿಷ್ಠ ನಮ್ಮ ಪರ್ಸ್, ವ್ಯಾಲೆಟ್ ಇಲ್ಲವಾದರೆ ನಮ್ಮ ಜೇಬಿನಲ್ಲಿ ಕೈಯಿಟ್ಟು ದೇವರಿಗೇನಾದರೂ ಹಿಡಿಯಷ್ಟು ಕಾಣಿಕೆ ಕೊಡ್ತಿದ್ದೇವಾ? ಅಷ್ಟಕ್ಕೂ ರಾಜನಾಗಿರುವ ಆತನಿಗೆ ನಾವು ಕೊಡುವ ಕಾಣಿಕೆ ಏನಾಗಿದೆ? ಮಗುವಾಗಿರುವ ಈತನಿಗೆ ನಾವು ಕೊಡುವ ಕಾಣಿಕೆ ಏನಾಗಿದೆ ಅಂದುಕೊಳ್ಳಲಿಲ್ಲ ಅವರು. ಆದರೆ ಅವರು ಪೆಟ್ಟಿಗೆಯಲ್ಲಿ ಅತಿ ಭದ್ರವಾಗಿ ಅಮೂಲ್ಯವಾದವುಗಳನ್ನೆಲ್ಲ ತರುತ್ತಾರೆ. ಅವುಗಳನ್ನು ಬಿಚ್ಚಿ ಅವು ಏನಾಗಿವೆ? ಬಂಗಾರ, ಧೂಪ, ರಕ್ತಬೋಳ. ಬಂಗಾರ ಅಂದ ಕೂಡಲೇ ನಮಗೆ ಎಷ್ಟೋ ಬೆಲೆಯುಳ್ಳದು ಎಂಬುದಾಗಿ ಹಿಗ್ಗುತ್ತೇವಲ್ಲವೇ? ಬಂಗಾರಕ್ಕೆ ಯಾವಾಗಲೂ ಬೆಲೆ ಇರುತ್ತೆ ಅಲ್ಲವೇ? ಆದರೆ ನಿಜವಾಗ್ಲೂ ಹೇಳಬೇಕಾದ್ರೆ ಅದು ಕೂಡ ಒಂದು ಎಲ್ಲೋ ಮೆಟಲ್ ಆಗಿದೆ, ಕೇವಲ ಖನಿಜವಾಗಿದೆ, ಲೋಹ, ಕಬ್ಬಿಣ, ಸಿಲ್ವರ್ ಹಾಗೆ. ಆದರೆ ಅದು ಬಹಳ ಬೆಲೆ ಬರಲು ಕಾರಣವೇನೆಂದರೆ, ನಾನು ಅಂದ್ಕೊಳ್ತೇನೆ ಅದನ್ನು ಯಾವ ಕಡೆ ಬಾಗಿಸಿದರೂ ಬಾಗುತ್ತೆ. ಎಷ್ಟೇ ಚಿಕ್ಕದಾಗಿ ಸಣ್ಣದಾಗಿ ಅದನ್ನು ಒಬ್ಬ ಅಕ್ಕಸಲಿಗನು ಆಭರಣಗಳನ್ನು ನೋಡುವಾಗ ಎಷ್ಟು ಚೆನ್ನಾಗಿ ಮಾಡ್ತಾನೆಂದು ನೋಡ್ತೇವಲ್ಲವೇ? ಅಷ್ಟೊಂದು ಅದು ಫ್ಲೆಕ್ಸಿಬಲ್ ಆಗಿರುತ್ತೆ, ಅಷ್ಟೊಂದು ಗಟ್ಟಿಯಾಗಿರುತ್ತೆ, ಅಷ್ಟು ಡ್ಯೂರಬಲ್ ಆಗಿರುತ್ತೆ. ಅದು ಅಷ್ಟು ಬೇಗ ಹಾಳಾಗಲ್ಲ, ಅದರ ಬಣ್ಣ ಹೋಗಲ್ಲ. ಅದಕ್ಕಾಗಿ ಅದಕ್ಕೆ ಅಷ್ಟೊಂದು ಬೆಲೆ. ನಾವು ಕೂಡ ನಮ್ಮ ಮಕ್ಕಳನ್ನು ಎತ್ಕೊಂಡು ನನ್ನ ಬಂಗಾರವೇ ಬಂಗಾರವೇ ಅನ್ನುತ್ತೇವಲ್ಲವೇ? ಆದರೆ ಅವರನ್ನು ನಿಜವಾಗ್ಲೂ ಬಂಗಾರದಂತೆ ಬೆಲೆ ಬಾಳುವವರನ್ನಾಗಿ ಬೆಳೆಸುತ್ತಾ ಇದ್ದೇವಾ? ಅವರು ಕಷ್ಟ ನಷ್ಟ ಸಹಿಸಿಕೊಳ್ಳುವವರನ್ನಾಗಿ ಬೆಳೆಸುತ್ತಾ ಇದ್ದೇವಾ? ಎಷ್ಟೊಂದು ದೂರದಿಂದ ಬಂದ ಜ್ಞಾನಿಗಳು ಪೆಟ್ಟಿಗೆಯನ್ನು ಬಿಚ್ಚಿ ಬಂಗಾರವನ್ನು ಕೊಟ್ಟರು. ಬಂಗಾರವು ರಾಜರಿಗೆ ಸೇರಿರೋದಾಗಿದೆ. ಬಂಗಾರದ ಆಭರಣ ಹಾಕಿಕೊಳ್ತಾ ಇದ್ರು ಆ ಕಾಲದ ರಾಜರುಗಳು. ಅವರು ಯೇಸು ಕ್ರಿಸ್ತನು ರಾಜನೂ, ಯಹೂದ್ಯರ ರಾಜನೂ ಎಂದು ಗುರುತಿಸಿದ್ರು. ರಾಜಾದಿ ರಾಜನಾಗಿದ್ದಾನೆ ಎಂದು ನಂಬಿದ್ರು. ಅದಕ್ಕಾಗಿಯೇ ಅವರು ಬಂಗಾರ ಕೊಡುತ್ತಾರೆ. ಎರಡನೇದಾಗಿ ಧೂಪ ಕೊಡ್ತಾರೆ. ನಮಗೆ ಚಿಕ್ಕಂದಿನಲ್ಲಿ ಈ ಸಾಂಬ್ರಾಣಿಯ ಹೊಗೆ ಹಾಕ್ತಾ ಇದ್ರು. ಸಾಯಂಕಾಲ ಆದ ಕೂಡಲೇ ಸಾಂಬ್ರಾಣಿ ಹೊಗೆ ಹಾಕಿದ ಕೂಡಲೇ ಮನೆಯಲ್ಲಿದ್ದ ಸೊಳ್ಳೆಗಳೆಲ್ಲ ಹೋಗ್ತಿದ್ವು, ಒಳ್ಳೆ ಸುವಾಸನೆ ಬರ್ತಿತ್ತು. ತಲೆ ಸ್ನಾನ ಮಾಡಿದ್ರೆ ಸಾಂಬ್ರಾಣಿಯ ಹೊಗೆಯಿಂದ ಆರಿಸ್ತಾ ಇದ್ರು, ನಮಗೆ ಶೀತ ಆಗದಂತೆ, ಯಾವುದೇ ಇನ್ಫೆಕ್ಷನ್ಸ್ ನಮಗಾಗಲಾರದಂತೆ. ಆ ಸಾಂಬ್ರಾಣಿ ಕರಗಿ ಹೋಗುತ್ತಾ ಒಳ್ಳೆ ಸುವಾಸನೆ, ಅಂದರೆ ಬಹಳ ಒಳ್ಳೆ ವಾಸನೆ ಅದು ನಮಗೆ ಕೊಡುತ್ತೆ. ಅದು ಸುಟ್ಟು ಹೋಗುತ್ತಾ ಇದ್ರೂ ಕೂಡ ಅದರ ಒಳಗಡೆಯಿಂದ ನಮಗೆ ಒಳ್ಳೆ ಸುವಾಸನೆಯನ್ನು ಕೊಡುತ್ತೆ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನನ್ನು ತಾನು ಅರ್ಪಿಸಿಕೊಂಡು ಪ್ರಾಣಾರ್ಪಣೆಯನ್ನು ಮಾಡಿದಾಗ ಆ ಶಿಲುಬೆಯ ಮೂಲಕ ನಮಗೆ ರಕ್ಷಣೆಯ ಪರಿಮಳವನ್ನು, ಸ್ವಸ್ಥತೆ, ಆಶೀರ್ವಾದಗಳನ್ನು ನಮಗೋಸ್ಕರ ಕೊಟ್ಟಿದ್ದಾರೆ. ಸಾಂಬ್ರಾಣಿ ಅಂದರೆ ಧೂಪ ಯೇಸುಕ್ರಿಸ್ತನ ಶಿಲುಬೆಯ ಶ್ರಮೆಗೆ, ಸ್ವತಃ ಶಿಲುಬೆಗೆ ಗುರುತಾಗಿದೆ. ಆತನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥತೆ ಉಂಟಾಯಿತು ಎಂದು ನಂಬಿದ ಜ್ಞಾನಿಗಳು ತಂದು ಧೂಪ ಕೊಡ್ತಾರೆ. ಮೂರನೇದಾಗಿ ರಕ್ತಬೋಳ. ರಕ್ತಬೋಳ ಅಂದರೆ ಅದೊಂದು ಸುಗಂಧ ದ್ರವ್ಯ. ಅದು ಶರೀರಕ್ಕೆ ಸತ್ತ ನಂತರ ಹಾಕುತ್ತಾ ಇದ್ರು. ಐಶ್ವರ್ಯವಂತರು ಆ ರೀತಿಯಾಗಿ ಮಾಡ್ತಾ ಇದ್ರು. ಅದು ಕೂಡ ಒಂದು ಒಳ್ಳೆ ಸುವಾಸನೆ ಹೊರಚೆಲ್ಲುತ್ತಿತ್ತು. ಅದು ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಗುರುತಾಗಿತ್ತು. ಆತನ ಶರೀರವು ಕೊಳೆತು ಹೋಗಲಿಲ್ಲ, ಕೆಟ್ಟ ವಾಸನೆ ಬರಲಿಲ್ಲ. ಯೇಸು ಕ್ರಿಸ್ತನು ಪುನರುತ್ಥಾನನು ಎಂದು ನಂಬಿದಂಥವರು ರಕ್ತಬೋಳ ಕೊಟ್ಟರು.
ಆತನ ಅರಸುತನದ ಗುರುತಾಗಿ, ಬಂಗಾರವನ್ನು ಆತನ ಶ್ರಮೆಗೆ ಗುರುತಾಗಿ, ಧೂಪವನ್ನು ಆತನ ಪುನರುತ್ಥಾನಕ್ಕೆ ಗುರುತಾಗಿ, ರಕ್ತಬೋಳವನ್ನು ಗುರುತಾಗಿ ಕೊಡ್ತಾರೆ. ಬಹಳಷ್ಟು ಪ್ರೀತಿಯಿಂದ ಅವರು ಸಮರ್ಪಿಸಿ ಆತನನ್ನು ಪೂಜಿಸಿದರು. ಯೇಸು ನಮಗೋಸ್ಕರ ಎಷ್ಟೋ ದೊಡ್ಡ ತ್ಯಾಗ ಮಾಡಲು ಪರಲೋಕದಿಂದ ಇಳಿದು ಬಂದಿದ್ದಾರೆಂದು ಗುರುತಿಸಿ ಏನು ಕೊಡ್ಲಿಕ್ಕಾಗತ್ತೆ? ಕುಗ್ಗಿದ ಜಜ್ಜಿದ ಹೃದಯವನ್ನೇ ಆತನು ಕೋರಿಕೊಳ್ತಿದ್ದಾನೆ. ನನ್ನನ್ನು ಇಷ್ಟೊಂದು ಪ್ರೀತಿಸಿ ಶಿಲುಬೆಯ ಮೇಲೆ ಯಜ್ಞ ಆಗುವುದಕ್ಕಾಗಿ ಪರಲೋಕದಿಂದ ಇಳಿದು ಬಂದಂತಹ ಯೇಸುವೇ, ನಿನ್ನ ಮುಂದೆ ಸಾಷ್ಟಾಂಗವಾಗಿ ಬಿದ್ದು ನನ್ನ ಜೀವಿತ ಅರ್ಪಿಸಿಕೊಡ್ತೇನೆ. ನನಗಿರುವುದೆಲ್ಲ ನಿಮಗೆ, ನಿನ್ನ ನಾಮ ಮಹಿಮೆಗಾಗಿ ಜೀವಿಸುತ್ತೇನೆ ಎಂದು ದೇವರೊಂದಿಗೆ ಒಂದು ಒಪ್ಪಂದ ಮಾಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಜವಾದಂತಹ ಒಬ್ಬ ಜ್ಞಾನಿ ಪಾಪವನ್ನು ಅಸಹಿಸಿಕೊಳ್ಳುತ್ತಾನೆ ಎಂದು, ಯೆಹೋವನಲ್ಲಿ ಭಯಭಕ್ತಿಯಿಂದಿರುವುದೇ ಜ್ಞಾನಕ್ಕೆ ಮೂಲ ಎಂದು ಹೇಳಿರುವುದರಿಂದ ನಿಮ್ಮಲ್ಲಿ ಭಯಭಕ್ತರಾಗಿ ನಿಮ್ಮ ಶ್ರೇಷ್ಠತೆಯನ್ನು ಗುರುತಿಸಿ, ಏನೋ ಆಚಾರವಾಗಿ ಜ್ಞಾನಿಗಳು, ದೂತರು, ಕುರುಬರು ಎಂಬುದಾಗಿ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ಆಚಾರದಂತೆ ಅನುಸರಿಸಿ ಅಥವಾ ಆನಂದಿಸುವವರಾಗಿರದೆ, ಆದರೆ ನನಗೋಸ್ಕರ ರಾಜಾದಿ ರಾಜನು ದೀನನಾಗಿ ಈ ಲೋಕಕ್ಕೆ ಬಂದು ನನ್ನ ಪಾಪಗಳಿಗೋಸ್ಕರ ಪ್ರಾಣವನ್ನು ಕೊಟ್ಟು ತಿರುಗಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾರೆ ಎಂಬ ಕ್ರಿಸ್ತನ ಸಂಪೂರ್ಣ ಸುವಾರ್ತೆಯನ್ನು ಮತ್ತೊಂದು ಸಾರಿ ಕುಲಂಕುಷವಾಗಿ ನಾವು ಧ್ಯಾನಿಸಿ ನಿಮ್ಮಲ್ಲಿ ಆನಂದಿಸುವ ಹಾಗೆ ನಮ್ಮನ್ನು ನಾವೇ ನಿಮಗೆ ಅರ್ಪಿಸಿಕೊಡ್ತೇವೆ. ನಿಮ್ಮ ಪ್ರೀತಿ ಸುವಾರ್ತೆ ಲೋಕವೆಲ್ಲ ಪ್ರಕಟಿಸುವುದಕ್ಕಾಗಿ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ನೀವು ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಆಗಲಿ ಕಳಿಸಿಕೊಡಿರಿ. ನಾವು ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.